ದ್ರುತ ವಿಲಂಬಿತ ಮಧ್ಯಮ ಕಾಲಗಳು ದ್ರುತ ವಿಲಂಬಿತ ಮಧ್ಯಮ ಕಾಲಗಳು ಗತಿ ವಿವೇಚಿಸಿ ವಾಣಿಯ ವೀಣಯಂ ಮಥಿಸಿ ಲೋಕವ ವೇದದ ನಾದದೊಳ್ ಮಥಿಸಿ ಲೋಕವ ವೇದದ ನಾದದೊಳ್ ಸತತ ತೂಗಿಸೆ ನಾಕವು ನಾಚಿದೈ. ಆ ಶಾರದಾ ಮಾತೆ ವೀಣೆಯನ್ನು ಹಿಡಿದು ಮೀಟ್ತಾ ತ್ರಿಕಾಲಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾಳೆ. ಆ ಕಂಪನಕ್ಕೆ ಭೂಲೋಕದ ಜನರೆಲ್ಲ ಉಯ್ಯಾಲೆ ಮೇಲೆ ಆಡಿದ ಹಾಗೆ ತೂಗ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತೂಗ್ತಾ ಇದ್ದಾರೆ. ಜನ ಯಾರು ಸ್ವರ್ಗಕ್ಕೆ ಹೋಗೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸ್ವರ್ಗಕ್ಕೆ ನಾಚಿಕೆ ಆಗ್ತಾ ಇದೆ. ಯಾಕೆ ಜನ ಬರ್ತಾ ಇಲ್ಲ ಅಂತ ಕೇಳಿದರೆ ಜನ ಹೇಳ್ತಾರೆ, ನಮಗಿಲ್ಲೇ ಸ್ವರ್ಗ, ಇದೇ ನಮಗೆ ಚೆನ್ನಾಗಿದೆ, ನಾವಿಲ್ಲೇ ಇರ್ತೀವಿ. ಕರುಣ ಮನದ ಶೋಭಾ ಮಾಲಿನಿ ಮಾನಿನಿ ಕರುಣ ಮನದ ಶೋಭಾ ಮಾಲಿನಿ ಮಾನಿನಿ ಸರಸ ಮಧುರ ಪುಷ್ಪಾಲಂಕೃತೆ ಸರಸ ಮಧುರ ಪುಷ್ಪಾಲಂಕೃತೆ ಶಾರದೆ ನೀ ಅರಿವಿನ ರಸಿ ವೀಣಾಪಾಣಿ ವಿಶ್ವಂಭರೆ ನೀ ಅರಿವಿನ ರಸಿ ವೀಣಾಪಾಣಿ ವಿಶ್ವಂಭರೆ ನೀ ಬರವಶ ಕುತಿಯಂ ನೀಡು ಬರವಶ ಕುತಿಯಂ ನೀಡುತ್ತ ಸಂಭಾಳಿಸಮ್ಮ ಜ್ಞಾನರಾಶಿಗೆ ಒಡತೆಗೆ ಆಗಿರ್ತಕ್ಕಂತಹ ಶಾರದಾ ಮಾತೆಯೇ, ನೀನು ನನಗೆ ಬರೆಯುವ ಶಕ್ತಿಯನ್ನು ಕೊಡು, ನನಗೆ ಬುದ್ಧಿಯನ್ನು ಕೊಡು. ನೀನು ನನಗೆ ಕೊಡುವ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಾನು ಲೋಕಹಿತಕ್ಕಾಗಿ ಬರೆಯುತ್ತೇನೆ. ಇಲ್ಲಿ ಶಾರದೆ ಎಂದರೆ ತಾಯಿ ಶಾರದೆಯೇ ಆಗಬೇಕು ಅಂತ ಇಲ್ಲ. ಪ್ರಪಂಚದಲ್ಲಿರುವ ತಾಯಿನೇರಾಗಬಹುದು, ಹೆಂಡತಿ, ಮಗಳು ಅಥವಾ ಯಾವುದೇ ಹೆಂಗಸಾಗಬಹುದು. ಎಲ್ಲ ಹೆಣ್ಣು ಕೂಡ ಶಾರದೆಯ ಪ್ರತಿರೂಪವೇ ಹೌದು. ಮನಶರಧಿ ಚಂಪು ಕಾವ್ಯಾಧೀಶ್ವರಿ ಮನಶರಧಿ ಚಂಪು ಕಾವ್ಯಾಧೀಶ್ವರಿ ಹರಿಣಾಕ್ಷಿಯೇ ನನದೆನ್ನುವ ಭಾಷಾ ವಿಜ್ಞಾನಕ್ಕೆ ಪ್ರೇರಣೆ ನಿನ್ನದೇ. ಮನಪದರದೊಳ್ ಜ್ಞಾನ ಸ್ವಾತಂತ್ರ್ಯ ತುಂಬು ಮನಪದರದೊಳ್ ಜ್ಞಾನ ಸ್ವಾತಂತ್ರ್ಯ ತುಂಬು ಸರಸ್ವತಿ ಸನಿಹವಿರುನಿ ಸಾಹಿತ್ಯಾಲಂಕೃತೆ ಸಿರಿಚಂಪಕ. ಅಮ್ಮ ಶಾರದೆ, ನನ್ನಲ್ಲಿ ಭಾಷೆ ಅಂತ ಒಂದಿದೆ, ಆದರೆ ಆ ಭಾಷೆ ನಿನ್ನದೇ. ನೀನು ಕೊಟ್ಟಿರ್ತಕ್ಕಂತಹ ಭಾಷೆಯನ್ನೇ ನಾನು ಪ್ರಯೋಗ ಮಾಡ್ತಾ 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 ಏನೋ ಒಂದು ಬರೀಬೇಕು ಅನ್ನೋ ಒಂದು ಆಕಾಂಕ್ಷೆನಲ್ಲಿದ್ದೀನಿ. ಇಲ್ಲಿ ನನಗೆ ಯೋಚನೆ ಮಾಡ್ತಕ್ಕಂತಹ ಶಕ್ತಿ ಕೊಡು. ನೀನು ಜ್ಞಾನ ಸ್ವಾತಂತ್ರ್ಯವನ್ನು ನನ್ನ ಮನಸ್ಸಿನಲ್ಲಿ ತುಂಬು. ನಾನು ಚೆನ್ನಾಗಿ ಬರೀಬೇಕು, ದೇಶಕ್ಕೆ ಹಿತವಾಗಬೇಕು, ಲೋಕಕ್ಕೆ ಒಳ್ಳೆಯದಾಗಬೇಕು,
ಜನರಿಗೆ ಹೌದು ಹೌದು ಅನ್ನೋ ಒಂದು ಭಾವನೆ ಬರಬೇಕು. ಅಂತಹ ಒಂದು ಶಕ್ತಿಯನ್ನು ತುಂಬು ತಾಯಿ. ಸುಮಾತಾ ಮಂದಾರೆ ಸುಮಶಿಖರಿಣಿ ಪುಸ್ತಕಧರಿ ಪ್ರಮಾಣಂ ವಾಗ್ದೇವಿ ತವ ಕೃಪೆಗೆ ವಿಜ್ಞಾನ ಗಣಿಮೆ ಸಮೀಮಾಂಸ ಶಾಸ್ತ್ರಗಳ ಜೊತೆಗೆ ಭಾಷಾ ಪರಿಣಿತಿಂ ಸಮಾವರ್ತಂಗೊಳ್ಳುತ್ತಲೀ ಸಮಾವರ್ತಂಗೊಳ್ಳುತ್ತಲೀ ಉಪನಿಷದ್ಗಾಥೆ ಹೊಸೆಯಲ್ ಉಪನಿಷತ್ತು ಅಂದರೆ ಏನು? ಇದು ವಿಜ್ಞಾನವ ವೇದಾಂತವ? ಇದು ವಿಜ್ಞಾನವೂ ಹೌದು, ವೇದಾಂತವೂ ಹೌದು, ತರ್ಕವೂ ಹೌದು, ಭಾಷೆಯೂ ಹೌದು. ಈ ಎಲ್ಲವೂ ಒಟ್ಟಾಗಿ ಸೇರಿದರೆ ಮಾತ್ರ ಅಂತಿಮವಾಗಿ ಉಪನಿಷತ್ತು ಅನ್ನುವಂತಹ ಒಂದು ಸುಂದರವಾದ ಒಂದು ಕಾವ್ಯ, ಒಂದು ವೇದಾಂತ ಶಾಸ್ತ್ರ ಬರುತ್ತೆ. ಇಂತಹದ್ದಕ್ಕೆ ತಾಯಿ, ನೀನು ಈ ಎಲ್ಲವನ್ನೂ ಸೇರಿಸಿ ನನ್ನಲ್ಲಿ ತುಂಬು, ನಾನು ಒಳ್ಳೆಯ ಕೃತಿಯನ್ನು ರಚಿಸಿಕೊಡ್ತೀನಿ. ಸೋಮಸೋದರಿ ಶಾಂತಲಕ್ಷ್ಮಿಯೇ ಸೋಮಸೋದರಿ ಶಾಂತಲಕ್ಷ್ಮಿಯೇ ಮಾಧುರಿ ಮಹಿಮಾನ್ವಿತೆ ಭೂಮಿರೇಖೆಯ ಶೈಲಪುತ್ರಿ ಉಮಾ ಮಹೇಶ್ವರಿ ಚಂಪಕಾ ಹೇಮಮಾಲಿನಿ ಜ್ಯೋತಿರೂಪಿಣಿ ಹೇಮಮಾಲಿನಿ ಜ್ಯೋತಿರೂಪಿಣಿ ಮೈತ್ರಿ ಚಂದ್ರಿಕೆ ಭಾರತಿ ವ್ಯೋಮ ಮುಟ್ಟಿತು ನಿನ್ನ ಗಾನವು ವ್ಯೋಮ ಮುಟ್ಟಿತು ನಿನ್ನ ಗಾನವು ದಿವ್ಯ ನವ್ಯ ಸರಸ್ವತಿ ಅಮ್ಮ ಸರಸ್ವತಿ, ನೀನು ಭೂಮಿಯ ಮೇಲೆ ಕೂತ್ಕೊಂಡು ಹಾಡ್ತಾ ಇದ್ದೀಯಾ, ಆದರೆ ನಿನ್ನ ಗಾಯನ ಆಕಾಶವನ್ನು ತಲುಪ್ತಾ ಇದೆ, ಆಕಾಶವನ್ನು ಮೀರಿ ಹೋಗ್ತಾ ಇದೆ, ನೀಹಾರಿಕೆಗಳತ್ತ ತಿಳಿಸ್ತಾ ಇದೆ. ನಿನ್ನನ್ನೇ ನೋಡ್ತಾ ಇದ್ದೀನಿ. ನೀನು ಸರಸ್ವತಿ ಅಂತ ಒಂಥರ ಕಾಣಿಸ್ತಾ ಇದೀಯಾ, ಇನ್ನೊಂದು ಸಲ ನೋಡಿದರೆ ನೀನು ಪಾರ್ವತಿ ದೇವಿ ಥರ ಕಾಣಿಸ್ತಾ ಇದೀಯಾ, ಮತ್ತೊಂದು ಸಲ ನೋಡಿದರೆ ಲಕ್ಷ್ಮೀ ತರಹ ಕಾಣಿಸ್ತಾ ಇದೆಯಾ. ಹಾಗಾದರೆ ನೀನು ಲಕ್ಷ್ಮೀನ, ಸರಸ್ವತಿನ, ಪಾರ್ವತಿನ? ಸ್ವಲ್ಪ ಗಲಿಬಿಲಿ ಆಯಿತು. ಆಮೇಲೆ ನೋಡ್ತಾ ಇದ್ದೀನಿ, ನೀನು ಲಕ್ಷ್ಮೀನೂ ಅಲ್ಲ, ಸರಸ್ವತಿನೂ ಅಲ್ಲ, ನೀನು ಪಾರ್ವತಿನೂ ಅಲ್ಲ, ನೀನು ಜ್ಯೋತಿ ರೂಪಿಣಿ, ನೀನು ಜ್ಯೋತಿ ಸ್ವರೂಪಿಣಿ. ನೀನೇ ಜ್ಯೋತಿ, ನೀನೇ ಜಗಜ್ಯೋತಿ, ನೀನೇ ಎಲ್ಲವೂ. ಸಂತ ಶಂಕರ ಶೃಂಗೇರಿಯೊಳ್ ಸಂತ ಶಂಕರ ಶೃಂಗೇರಿಯೊಳ್ ಸ್ಥಾಪಿಸಿದ ಶಾರದೆ ನೀನೆನ್ನ ಕಾವ್ಯದೊಳ್ ನರ್ತಿಸಿ ಲೋಕಕ್ಷೇಮ ಸಾಧಿಸೈ ನಿನ್ನ ಪಾದಕ್ಕೆ ತುಂಗಾಭಿಷೇಕವು
ನಿನ್ನ ಪಾದಕ್ಕೆ ತುಂಗಾಭಿಷೇಕವು ಚಂದ್ರಮೌಳಿಯೇ ತೋಯಿಸೆನ್ನನು ಚಂದ್ರಮೌಳಿಯೇ ತೋಯಿಸೆನ್ನನು ಉತ್ಸಾಹ ವೈರಾಗ್ಯ ಭಾವದಿಂ ಸದಾ ಯುಗ ಪ್ರವರ್ತಕ ಶ್ರೀ ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಸ್ಥಾಪಿಸಿರ್ತಕ್ಕಂತಹ ಶಾರದಾ ಮಾತೆ, ನೀನು ನನ್ನ ಕಾವ್ಯದಲ್ಲಿ ನರ್ತನೆ ಮಾಡು, ನೀನು ನನ್ನ ನಾಲಿಗೆ ಮೇಲೆ ನರ್ತನೆ ಮಾಡು, ನೀನು ನನ್ನ ಬೆರಳುಗಳ ಮಧ್ಯೆ ನಿಂತು ನನ್ನ ಬೆರಳುಗಳನ್ನು ನಡೆಸು, ನಾನು ಒಳ್ಳೆಯ ಕಾವ್ಯವನ್ನು ಬರೀತೀನಿ. ಅಪ್ಪ ಚಂದ್ರಮೌಳೀಶ್ವರ, ಅನುದಿನವೂ ತುಂಗಾಮಾತೆ ನಿನ್ನ ಪಾದಗಳನ್ನು ತೊಳೆಯುತ್ತಾ ಇದ್ದಾಳೆ. ನೀನು ನನ್ನಲ್ಲಿ ಉತ್ಸಾಹವನ್ನು ತುಂಬು, ವೈರಾಗ್ಯವನ್ನು ತುಂಬು. ಎರಡನ್ನೂ ತುಂಬಿದರೆ ನಾನು ಸಮತೋಲನ ಮಾಡಿಕೊಂಡು ನನ್ನ ಜೀವನವನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತೀನಿ. ಸೌಮ್ಯ ಸುಂದರ ಫಾಲಾಕ್ಷ ಸೌಮ್ಯ ಸುಂದರ ಫಾಲಾಕ್ಷ ನಿರ್ವಿಕಾರ ದಿಗಂಬರ ಧ್ಯಾನ ಮುದ್ರಯ ತೇಜೋಮಂಡಲ ಧ್ಯಾನ ಮುದ್ರಯ ತೇಜೋಮಂಡಲ ಮಂಗಳ ಕಾಪಿಡೈ ಬೆಳ್ಳಿ ಬೆಟ್ಟದ ಮಂದಾನಿಲೋಪಮ ಮಂದಹಾಸವೇ ಬೆಳ್ಳಿ ಬೆಟ್ಟದ ಮಂದಾನಿಲೋಪಮ ಮಂದಹಾಸವೇ ಭಸ್ಮಭೂಷಣ ಸರ್ವೇಶ ಭಸ್ಮಭೂಷಣ ಸರ್ವೇಶ ಜ್ಞಾನ ಮಾರ್ಗವ ತೋರುನಿ ವಿಶ್ವದಲ್ಲಿ ಅತೀ ಸುಂದರವಾಗಿರೋರು ಯಾರು ಅಂತ ಯಾರಾದರೂ ಕೇಳಿದರೆ ಎಲ್ಲರೂ ಹೇಳ್ತಾರೆ ಶಿವನೇ ಅತ್ಯಂತ ಸುಂದರವಾದ ಪುರುಷ ಅಂತ ಹೇಳಿಬಿಟ್ಟು. ಅಂತಹ ಸುಂದರವಾದ ಪುರುಷನಾಗಿರ್ತಕ್ಕಂತಹ ಶಿವನೇ, ನೀನು ಅತೀ ಸೌಮ್ಯವಾಗಿದೀಯಾ, ನೀನು ನಿರ್ವಿಕಾರನಾಗಿದೀಯಾ, ಉದ್ವಿಗ್ನತೆ ನಿನ್ನಲ್ಲಿಲ್ಲ. ನೀನು ಆದರೂ ಕೂಡ ನೀನು ದಿಗಂಬರನಾಗಿದ್ದೀಯಾ, ಯಾವಾಗಲೂ ಧ್ಯಾನ ಮುದ್ರೆಯಲ್ಲಿರ್ತೀಯ. ನೀನು ನನ್ನನ್ನು ಕಾಪಾಡು. ನೀನು ಆ ಹಿಮಾಲಯ ಪರ್ವತದ ಕುಳಿರ್ಗಾಳಿಯ ಹಾಗೆಯೇ ಯಾವಾಗಲೂ ಮಂದಹಾಸ ಬೀರ್ತಾ ಇರ್ತೀಯ. ನೀನು ನನಗೆ ಜ್ಞಾನ ಮಾರ್ಗವನ್ನು ತೋರು, ಜ್ಞಾನ ಮಾರ್ಗದಲ್ಲಿ ನೀನು ನನ್ನನ್ನು ನಡೆಸು, ನಮಗದು ಸಾಕು. ಲೆಕ್ಕವನಿಡದೆ ನಿನ್ನೊಡೆತನವೆನಗಿತ್ತ ಪಿತ ಮುಕ್ಕಂಡ ನಿರ್ವಾಣನೆ ಮಸಣದಿ ಮನೆ ಮಾಡಿ ಬಿಕ್ಕೆಗೆ ಕರಟ ಹಿಡಿವ ಬಲು ಸರಳ ಸೂತ್ರಕ್ಕೆ ಸಂದೇಶ ಸದನ ನೀನು ಸಿಕ್ಕಿದುದು ಸಾಲದೆ ಪರರ ಶೋಷಿಸುವ ಎಂದ ಸೊಕ್ಕಡಗಿಸಲ್ಲವಂ ಹಿಂಪಡೆದು ಎನ್ನ ಮನ ಬಿಕ್ಕಳಿಸುವಂತೆ ಬಳಲಿಸಿ ಬೆತ್ತಲಿರಿಸಿ ಹಿಂಪಡೆದು ಎನ್ನ ಮನ ಬಿಕ್ಕಳಿಸುವಂತೆ ಬಳಲಿಸಿ ಬೆತ್ತಲಿರಿಸಿ ಆತ್ಮ
ಆತ್ಮಾಂತಕ ಮದವನ್ನು ತೊಡೆ ನೀ ಪರಮೇಶ್ವರ, ಈ ವಿಶ್ವವೆಲ್ಲ ನಿನ್ನದೇನೆ, ಆದರೂ ಕೂಡ ನೀನು ಏನೂ ಇಟ್ಕೊಂಡಿಲ್ಲ, ಎಲ್ಲಾದರೂ ನಮಗೇ ಕೊಟ್ಟಿದ್ದೀಯ. ನೀನು ಸ್ಮಶಾನದಲ್ಲಿ ವಾಸ ಮಾಡ್ತಾ ಭಸ್ಮಲೇಪಿತನಾಗಿ ಕಪಾಲವನ್ನು ಹಿಡಿದು ಭಿಕ್ಷೆ ಬಿಡ್ತಾ ಇರ್ತೀಯ. ಮನುಷ್ಯನಿಗೆ ಅತ್ಯಂತ ಸರಳವಾದ ಜೀವನವನ್ನು ನಡೆಸೋದಕ್ಕೆ ನಿನ್ನ ಈ ಚರ್ಯೆಯೇ ಪ್ರೇರಕವಾಗಿರಬೇಕು. ಆದರೆ ನಾನು ಆ ತರಹ ಇಲ್ಲ. ನೀನು ನನಗೆ ಕೊಟ್ಟಿರತಕ್ಕಂತಹ ಇಷ್ಟೊಂದು ಐಶ್ವರ್ಯವನ್ನು ನಾನು ಮರೆತು ನೆರೆಹೊರೆಯವರನ್ನು, ನನ್ನ ಸುತ್ತಮುತ್ತಲೂ ಇರತಕ್ಕಂತಹವರನ್ನು, ನನ್ನ ಸಮೀಪಕ್ಕೆ ಬಂದಿರತಕ್ಕಂತಹವರನ್ನು ಶೋಷಣೆ ಮಾಡಿ, ಅವರಿಗೆ ಮೋಸ ಮಾಡಿ, ಅವರಿಂದ ನಾನು ದ್ರವ್ಯವನ್ನು ಕಿತ್ತುಕೊಂಡು ತೀರ ದುರಾಸೆಯಿಂದ ಜೀವನ ಮಾಡ್ತಾ ಇದ್ದೀನಿ. ಇಂತಹ ಒಂದು ಅಹಂಕಾರವನ್ನು ನೀನು ನನಗೆ ಮುರಿಬೇಕು. ನನ್ನಲ್ಲಿ ನೀನು ನನಗೆ ಕೊಟ್ಟಿರ್ತಕ್ಕಂತಹದ್ದನ್ನೆಲ್ಲ ಹಿಂತಿರುಗಿ ಪಡೆದುಕೊಂಡು ನನ್ನನ್ನು ಬೆತ್ತಲೆಯಾಗಿ ನಿಲ್ಲಿಸಿಬಿಟ್ಟು ನನ್ನಲ್ಲಿರ್ತಕ್ಕಂತಹ ಈ ಅಹಂಕಾರವನ್ನು ನೀನು ಕೊಲ್ಲು. ದೈವಾಯತ್ತಂ ಸುಲಲಿತ ಸುಧಾ ಜೀವನಾಧಾರ ಸತ್ಯಂ ಕಾವ್ಯಾನಂದಂ ಸುಮಧುರ ರಸಂ ಗೇಯ ಸಂಗೀತ ಮೂಲಂ ಜೀವೋತ್ಕರ್ಷಾದಿ ಪ್ರಕೃತಿಯ ಗೂಢಾತಿ ಗೂಢಕ್ಕೆ ಭಾಷ್ಯಂ ಜೀವೋತ್ಕರ್ಷಾದಿ ಪ್ರಕೃತಿಯ ಗೂಢಾತಿ ಗೂಢಕ್ಕೆ ಭಾಷ್ಯಂ ಸಾವೆಂಬೋ ವಿಸ್ಮಯದ ವಿವರಂಗಳ್ಗೆ ವೇದಾಂತ ಪಾಠಂ ಈ ವೇದಾಂತ ಅನ್ನತಕ್ಕಂತಹ ಅಪೂರ್ವವಾದ ರಾಶಿ ದೈವದಿಂದ ನಮಗೆ ಸಿಕ್ಕಿದೆ. ಇದು ಜೀವನಾಧಾರಕ್ಕೆ ಏನೇನು ಬೇಕು ಅದೆಲ್ಲ ಇದರಲ್ಲಿದೆ. ಇದರಲ್ಲಿ ಕಾವ್ಯಾನಂದವಿದೆ, ಸುಮಧುರ ರಸ ಇದೆ, ಸಂಗೀತಕ್ಕೂ ಕೂಡ ಈ ಉಪನಿಷತ್ತು ಮೂಲವಾಗಿದೆ. ಜೀವೋತ್ಕರ್ಷ ಹೇಗಾಯಿತು, ಜೀವ ಹೇಗೆ ಹುಟ್ಟಿತು, ಹೇಗೆ ಸಾಯುತ್ತೆ, ಈ ಪ್ರಕೃತಿನಲ್ಲಿ ಏನೇನು ನಡೀತಾ ಇದೆ, ಹೇಗೆ ನಡೆಯುತ್ತೆ, ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಸಾವು ಅನ್ನೋದು ಒಂದು ವಿಸ್ಮಯ ಅಲ್ವಾ, ಸತ್ತ ನಂತರ ಏನಾಗ್ತದೆ, ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಕ್ಕಂತಹ ಶಾಸ್ತ್ರವೇ ವೇದಾಂತ ಶಾಸ್ತ್ರ, ಅದೇ ಉಪನಿಷತ್ತು. ಭವ್ಯ ಜೀವೋದಯದ ದನಿ ಮೂಲವ ತಡಕುತ ಕಾವ್ಯ ಸಾಹಿತ್ಯಗಳ ಅಂಕುರಕ್ಕೆ ನೆಲವಾಗಿ ಶ್ರಾವ್ಯ ಸಂಗೀತ ಶರಧಿಗೆ ದೈವದನ್ವೇಷಣೆಗಿದು ತಳಹದಿಯಾಯಿತು. ನವ್ಯಕ್ಕೆ ನವೀನ ಪ್ರಾಚೀನಕ್ಕೂ ಪ್ರೇರಣೆಯ ದಿವ್ಯ ನವ್ಯಕ್ಕೆ ನವೀನ ಪ್ರಾಚೀನಕ್ಕೂ ಪ್ರೇರಣೆಯ ದಿವ್ಯ ನಾಗರಿಕ ವೈಭವಕ್ಕೆ ದಿಗ್ದರ್ಶನದ ಔಯಯವು ನಾಗರಿಕ ವೈಭವಕ್ಕೆ ದಿಗ್ದರ್ಶನದ ಔಯಯವು ಸುಜ್ಞಾನ ಸುಧಯ ಶರಧಿಯನಿವ ಉಪನಿಷತ್ವೊಳಗಣ ಹೂರಣ ಪ್ರತಿಯೊಬ್ಬ ವಿಜ್ಞಾನಿಗೂ ಕೂಡ ಯಾವುದೋ ಒಂದು ಕುತೂಹಲ ಇರುತ್ತೆ. ಎಲ್ಲವನ್ನೂ ಕಂಡುಹಿಡಿಯಬೇಕು, ಎಲ್ಲದರ ಮೂಲವನ್ನೂ ಕಂಡುಹಿಡಿಯಬೇಕು. ಇಂತಹ ಒಂದು ಕುತೂಹಲದಿಂದ ನೋಡ್ತಾ 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 ಜೀವ ಹೇಗೆ ಹುಟ್ಟಿತು,
ಜೀವ ಎಲ್ಲಿಂದ ಅಂಕುರವಾಯಿತು, ಮೊದಲನೇ ಜೀವ ಯಾವುದು, ಮೊದಲನೇ ಜೀವಿ ಯಾವುದು, ಎಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು, ಇಂತಹ ಒಂದು ಕೌತುಕದ ವಿಚಾರಗಳನ್ನು ಶೋಧಿಸ್ತಾ 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 ಹೋದಾಗೆ ಉಪನಿಷತ್ತು ಅನ್ನತಕ್ಕಂತಹದ್ದು ಹುಟ್ಟುಕೊಂಡಿತು. ಈ ಉಪನಿಷತ್ತು ಕಾವ್ಯಕ್ಕೆ ಆಕರವಾಗಿದೆ, ಸಾಹಿತ್ಯಕ್ಕೆ ಆಕರವಾಗಿದೆ, ಇದು ಸಂಗೀತಕ್ಕೂ ಕೂಡ ಇದೇ ಮೂಲವಾಗಿದೆ. ಕೊನೆಗೆ ದೈವವನ್ನು ಹುಡುಕೋದು, ದೈವ ಎಲ್ಲಿರುತ್ತೆ, ಹೇಗಿರುತ್ತೆ, ಇಂತಹ ಒಂದು ಹುಡುಕಾಟದಲ್ಲಿ ನಾವು ತೊಡಗಿಕೊಂಡಿರುವಾಗ ನಮಗೆ ಸಿಗತಕ್ಕಂತಹ ಶಾಸ್ತ್ರವೇ ಈ ವೇದಾಂತ ಶಾಸ್ತ್ರ. ಈ ವೇದಾಂತ ಶಾಸ್ತ್ರ ಅನ್ನತಕ್ಕಂತಹದ್ದು ಪ್ರಾಚೀನಕ್ಕಿಂತಲೂ ಪ್ರಾಚೀನವಾದ್ದು, ಅತ್ಯಾಧುನಿಕವಾದದ್ದು ಅಂತ ನಾವು ಏನೇನು ಅಂದ್ಕೊಂಡಿದ್ದೀವೋ ಅದಕ್ಕಿಂತಲೂ ಆಧುನಿಕವಾದಂತಹದ್ದು. ಇಂತಹ ಒಂದು ದೈವದ ಅನ್ವೇಷಣೆಯನ್ನು ಮಾಡ್ತಕ್ಕಂತಹ ಒಂದು ಗ್ರಂಥ ಅಂತಕ್ಕಂಥದ್ದು ಒಂದು ಸಾಗರ, ಅದೊಂದು ವಿದ್ಯಾಸಾಗರ, ಜ್ಞಾನ ಸಾಗರ. ಅಳಿವಿರದ ಶಕ್ತಿ ಸಾಂದ್ರದ ಜೀವವಾಗಿರಲು ಅಳವಿಗೆ ಸಿಗದನಂತದೊಳು ಚುಕ್ಕಿನೆಂಬ ಕಳವಳದ ಗೋಳಿಲ್ಲ. ಪರಮನ ಗುರುತ್ವವೇ ಎಂದೊಳಗೆ ನೆಲೆಯಾಗಿದೆ. ತಳಮಳದಲ್ಲಿ ನರಳುವ ಅರ್ಭಕರ ಅಭಿಚಾರ ತೊಳಲಾಟ ಮಥನಗಳನ್ನು ನೀಗಿಸಲು ಶೋಧಕರು ಒಳನೋಟವನ್ನಾರ್ಜಿಸಿ ಲಯ ಮೂಲ ಹುಡುಕಿ ಉಪನಿಷತ್ಗಳ ಸೃಜಿಸಿದರು. ಈ ವಿಶ್ವದಲ್ಲಿ 10,000 ಕೋಟಿ ನೀಹಾರಿಕೆಗಳು ಇವೆ ಎಂದು ಒಂದು ಅಂದಾಜು ಮಾಡ್ತಾರೆ. ಒಂದೊಂದು ನೀಹಾರಿಕೆಯಲ್ಲೂ ಕೂಡ 10,000 ಕೋಟಿ ನಕ್ಷತ್ರಗಳಿವೆ. ಅದರಲ್ಲಿ ನಮ್ಮ ಸೂರ್ಯನೂ ಒಂದು. ಈ ಸೂರ್ಯನ ಸುತ್ತ ತಿರುಗ್ತಾ ಇರ್ತಕ್ಕಂತಹ ಈ ಗ್ರಹಗಳ ಪೈಕಿ ನಾವು ಭೂಮಿ ಮೇಲಿದ್ದೀವಿ. ಇಷ್ಟು ದೊಡ್ಡ ಗ್ರಹದಲ್ಲಿ ನಾನು ಒಬ್ಬ ಸಣ್ಣ ಮನುಷ್ಯ. ಹಾಗಾದರೆ ಇಡೀ ವಿಶ್ವದಲ್ಲಿ ನನ್ನನ್ನು ಯಾವ ಲೆಕ್ಕಕ್ಕೆ ತಗೋಬಹುದು? ಏನೂ ಇಲ್ಲ ಅಂತ ಅಲ್ವೇ? ಆದರೆ ಆ ಭಯವನ್ನು ನಾವು ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ನನ್ನೊಳಗಡೆ ಒಂದು ಜೀವ ಇದೆ. ಆ ಜೀವ ಅನ್ನೋದು ಶಕ್ತಿ. ಆ ಶಕ್ತಿ ಅಥವಾ ಆ ಜೀವ ಅನ್ನೋದು ಎಲ್ಲಿಂದ ಬಂತು? ಆ ದೈವವೇ ನನ್ನೊಳಗಡೆ ನೆಲೆಸಿದೆ. ಹೀಗಿರುವಾಗ ನಾನು ಯಾಕೆ ಹೆದರಬೇಕು? ನಾನು ಚಿಕ್ಕೋನು ಅಂತಕ್ಕಂತಹ ಒಂದು ಭಯ ನನಗಿಲ್ಲ. ನಾನು ದೈವಕ್ಕೆ ಸಮೀಪವಾಗಿದ್ದೀನಿ. ಆದರೂ ಕೂಡ ಕೆಲವರಿಗೆ ಈ ವಿಚಾರದಲ್ಲಿ ತಳಮಳ ಇರುತ್ತೆ, ಭಯ ಇರುತ್ತೆ, ಗಾಬರಿ ಇರುತ್ತೆ. ಓ ಏನಾಗುತ್ತೋ ಎಂತೋ, ನಮ್ಮ ಮಕ್ಕಳ ಕತೆ ಏನೋ, ನಾಳೆ ಏನೋ, ನಾಡಿದ್ದೇನೋ, ಇಂತಹ ಒಂದು ಭಯ ಇರ್ತಕ್ಕಂಥವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಂದಿನ ಕಾಲದ ಋಷಿಮುನಿಗಳು ಉಪನಿಷತ್ತುಗಳನ್ನು ಸೃಜಿಸಿ ಅವುಗಳಲ್ಲಿ ಇರ್ತಕ್ಕಂತಹ ಅರ್ಥವನ್ನು ಈ ಜನರಿಗೋಸ್ಕರ ಬರೆದು ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಕಾಲ ಪ್ರವಾಹಕ್ಕಿಹ ವ್ಯಾಪ್ತಿ ಕಲ್ಪನಾ ಜಾಲಕ್ಕೆ ಮೀರಿದ್ದು ಮನುಷ್ಯ ಜೀವನಂ ಜ್ವಾಲಾ ವಿಲಾಸಕ್ಕೆ ರಗುತ್ತ ಶೂನ್ಯದೊಳ್ ಜಾಲಾಡುವಂಥದೊಂದು ಪತಂಗ ಜನ್ಮವೋ. ಈ ಕಾಲಪಾಶಂಗೆದುರಾಗಿ ಮಾನವಂ ನೂರ್ಕಾಲವಾಗುತ್ತಲು ಬರ್ಪ ಮೃತ್ಯುವಂ ನೂಕುತ್ತ ಜೀವಕ್ಕೆ ಕೊಡಲ್ಗೆ ಹರ್ಷವಂ ಬೇಕೊಂದು ವೇದಾಂತದ ದಾರಿ ಬಾಳೆನುಳ್. ಈ ಕಾಲ ಪ್ರವಾಹ ಅನ್ನತಕ್ಕಂಥದ್ದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಯಾವಾಗ ಶುರುವಾಯಿತು, ಯಾವಾಗ ಕೊನೆ ಆಗುತ್ತೆ.
ಯಾರಿಗೂ ಗೊತ್ತಿಲ್ಲದಿರ್ತಕ್ಕಂತಹ ಒಂದು ರಹಸ್ಯ. ಕಾಲವು ಆದ್ಯಂತರಹಿತವಾದಂತಹದ್ದು. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಎಷ್ಟು ವರ್ಷ ಬಾಳಬಹುದು? 100 ವರ್ಷ ಬಾಳಬಹುದು, 60, 70, 80. ಹೀಗಿರುವಾಗ ನಾವು ಬದುಕಿ ಏನು ಪ್ರಯೋಜನ? ನಮ್ಮ ಜೀವನ ಏನು? ಈಗ ದೀಪದ ಮೇಲೆ ಒಂದು ಪತಂಗ ಹಾಗೇ ಹಾರಾಡ್ತಾ 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 ಅಲ್ಲೇ ಸಾಯುತ್ತೆ. ಅದೇ ತರಹ ನಾವು ಯಾವುದೋ ಸುಖವನ್ನು ಹುಡುಕ್ತಾ ಹೋಗಿ 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 ಸುಖವೂ ಸಿಗುವುದಿಲ್ಲ, ನಮ್ಮ ಮುಪ್ಪು ಬರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಉಪನಿಷತ್ತು ಈ ತರಹ ಹೇಳುತ್ತೆ. ಆ ಮೃತ್ಯುದಂಡ ಅಂತಕ್ಕಂಥದ್ದು ನಮ್ಮ ಆಯುಷ್ಯ ಮುಗಿದು ಕೂಡಲೇ ಬರುತ್ತೆ. ಅದನ್ನು ನಾವು ಎದುರಿಸಿ ನಿಲ್ಲಬೇಕಾದರೆ ನಮ್ಮ ಮನೋಭೂಮಿಕೆ ಅದಕ್ಕೆ ಸಿದ್ಧವಾಗಿರಬೇಕು. ನಮ್ಮ ಆತ್ಮಶಕ್ತಿ, ಆ ಆತ್ಮಶಕ್ತಿಯನ್ನು ನಾವು ರೂಢಿಸ್ಕೋಬೇಕಾದರೆ ಈ ವೇದಾಂತ ಶಾಸ್ತ್ರದ ಒಂದು ಅವಲಂಬನೆಯನ್ನು ಪಡೆದು ಬಿಟ್ಟರೆ ನಮಗೆ ಯಾವ ಭಯವೂ ಇರುವುದಿಲ್ಲ. ಆದಿತ್ಯಂಗೊಮ್ಮೆ ಭೂಪೀಠದಲ್ಲಿ ನಮಿಸಿ ಆದಿತ್ಯಂಗೊಮ್ಮೆ ಭೂಪೀಠದಲ್ಲಿ ನಮಿಸಿ ಶುದ್ಧಾತ್ಮನಾಗಿರ್ಪ ಸೂತ್ರಂ ವೇದಾಂತಾರ್ಥಕ್ಕೆ ವಾಕ್ಯಾರ್ಥ ವಿವರಣೆಯ ವೇದಾಂತಾರ್ಥಕ್ಕೆ ವಾಕ್ಯಾರ್ಥ ವಿವರಣೆಯ ಚರ್ಚಾದಿ ಜಿಜ್ಞಾಸೆ ಭಾಷ್ಯಂ ತಾದಾತ್ಮ್ಯಾನಂದ ಭಾವಜ್ಞೆ ಪರಮಕಣತೋರ್ವಂ ಪ್ರತಿಸ್ಪಂದ ವೇಗಂ ತಾದಾತ್ಮ್ಯಾನಂದ ಭಾವಕ್ಕೆ ಪರಮಕಣತೋರ್ವಂ ಪ್ರತಿಸ್ಪಂದ ವೇಗಂ ಮೋದಾವೇಶಕ್ಕೆ ಜೀವಂಗಳೊಲಿವುದನ್ನು ಮೋದಾವೇಶಕ್ಕೆ ಜೀವಂಗಳೊಲಿವುದನು ಬಲ್ಲಾತ ಪ್ರತ್ಯಕ್ಷ ಬ್ರಹ್ಮಂ ಈ ವೇದಾಂತಕ್ಕೆ, ಈ ಉಪನಿಷತ್ತಿಗೆ ಅರ್ಥ ಏನಪ್ಪ? ಇದು ನಮಗೇನೋ ಅರ್ಥವೇ ಆಗೋದಿಲ್ವಲ್ಲ, ಈ ಸಂಸ್ಕೃತದಲ್ಲಿದೆಯೋ ವೇದದಲ್ಲಿದೆಯೋ, ಈ ತರಹ ನೂರಾರು ಸಂಶಯಗಳು ಮನಸ್ಸಿಗೆ ಬರ್ತವೆ. ಇದಕ್ಕೆ ಎಷ್ಟೋ ಚರ್ಚೆಗಳು ನಡೀತಾ ಇವೆ, ಎಷ್ಟೋ ವಾಕ್ಯಾರ್ಥಗಳು ನಡೆಯುತ್ತವೆ, ಜಿಜ್ಞಾಸೆಗಳನ್ನು ಮಾಡ್ತೀವಿ. ಎಲ್ಲದಕ್ಕೂ ಅಂತಿಮವಾಗಿ ಒಂದೇ ಒಂದು ಉತ್ತರ ಇದೆ. ಈ ಭೂಮಿಯನ್ನೇ ನನ್ನ ಪೀಠವನ್ನಾಗಿ ಮಾಡಿಕೊಂಡು ಇದರ ಮೇಲೆ ನಿಂತ್ಕೊಂಡು ತಲೆ ಮೇಲಿರ್ತಕ್ಕಂತಹ ಆ ಸೂರ್ಯನಿಗೆ ಒಂದೇ ಒಂದು ಸಲ ನಮಸ್ಕಾರ ಮಾಡಿ ನನ್ನ ಅವತ್ತಿನ ಕೆಲಸಕ್ಕೆ ನಾನು ತೊಡಗಿಕೊಂಡ್ರೆ ನನ್ನ ಜೀವನ ಸಾರ್ಥಕ. ಕಾಯಕವೇ ಕೈಲಾಸ, ನನ್ನ ಕೆಲಸವೇ ನನಗೆ ಮುಖ್ಯ. ಒಂದು ಸಲ ಆ ಆದಿತ್ಯನಿಗೆ ನಮಸ್ಕಾರ ಮಾಡಬೇಕು. ಇದಲ್ಲದೇ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಜೀವಿಗಳನ್ನು ಕೂಡ ನಾವು ಪ್ರೀತಿಸ್ತಾ ಹೋದರೆ ಆ ದೈವ ಕೂಡ ನಮಗೊಲಿಯುತ್ತೆ. ನಾವು ಆ ದೈವವನ್ನು ಪ್ರೀತಿಸ್ತಾ ಇರೋ ಹಾಗೆ ಅದು ಪ್ರತಿಸ್ಪಂದನ ಮಾಡುತ್ತೆ ನಮಗೆ. ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂತಹ ಸಕಲ ಪ್ರಾಣಿಗಳನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಆ ಪ್ರಾಣಿಗಳಿಗೆ ಗೊತ್ತಾದರೆ ತಕ್ಷಣ ಆ ಪ್ರಾಣಿಗಳು ನಮಗೆ ಸ್ಪಂದನ ನೀಡುತ್ತವೆ. ಇಂತಹ ಒಂದು ಪ್ರಾಣಿಗಳನ್ನು, ಸಸ್ಯಗಳನ್ನು ಒಲಿಸಿಕೊಳ್ಳತಕ್ಕಂತಹ ಒಂದು ಕಲೆ ಯಾರಿಗೆ ತಿಳಿದಿದೆಯೋ ಅವನೇ ಪ್ರತ್ಯಕ್ಷ ಬ್ರಹ್ಮ, ಅವನೇ ವೇದಾಂತಿ, ಅವನೇ ಉಪನಿಷತ್ತಿನ ಸಾರ ಸರ್ವ. ಉಪನಿಷತ್ಗಳು ಕೆಲ ಜನರಿಗೆ 108 ವಿಪುಲ ವೇದಕ್ಕೆ ಬೇಕು 13 ಸಾಕೆಂಬ ಉಪನೀತಿಯ ಹಲವರು ಪಠಿಸಿ ಮಿಕ್ಕವರಿಗೆ ದಶೋಪನಿಷದುಗಳು ಸಾಕು. ಕೃಪೆಗಾಗಿ ದೈವನಾಮದ
ನೆರಳ ಕೇಳುವ ಜನ ಜಪಿಸುವುದು ಏಕೈಕ ಉಪನಿಷತ್ತದು. ಇಳೆಯ ಅಪರಿಮಿತ ಜೀವಗಳಿಗೆ ಅಭಯದಾನವ ನೀವ ಜೀವಕಾವ್ಯೋಪನಿಷದು. ಕೆಲವರು ಹೇಳ್ತಾರೆ ಉಪನಿಷತ್ ಎಷ್ಟಪ್ಪ, 108 ಉಪನಿಷತ್ತುಗಳಿವೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಕೆಲವು ಉಪನಿಷತ್ತುಗಳಿಗೆ ವೇದದ ಆಧಾರ ಇಲ್ಲ, ಅವು ಪ್ರತ್ಯೇಕವಾಗಿವೆ, ಹಾಗಾಗ್ಬಿಟ್ಟು 13 ಮಾತ್ರ ಇರೋದು. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ 10ಕ್ಕೆ ಮಾತ್ರ ಆ ಥರ ಆಧಾರ ಇರೋದು, 10 ಮಾತ್ರ ಮುಖ್ಯವಾದಂಥ ಉಪನಿಷತ್ತುಗಳು, ಮಿಕ್ಕಿದ್ದು ಅದು ಎಕ್ಸ್ಟ್ರಾ, ಈ ತರಹ ಮಾತನಾಡ್ತಾರೆ. ಆದರೆ ತನ್ನ ಸ್ವಂತ ಶಕ್ತಿಯ ಮೇಲೆ ಬದುಕ್ತಾ ಕೇವಲ ದೈವವನ್ನು ತನ್ನ ಭಕ್ತಿಗಾಗಿ ಪ್ರೀತಿಸ್ತಕ್ಕಂತಹ ಒಬ್ಬ ಮನುಷ್ಯ ಒಂದೇ ಒಂದು ಉಪನಿಷತ್ ಕಣಯ ಇರೋದು ಅಂತ ಹೇಳ್ತಾನೆ. ಅದು ಯಾವ ಉಪನಿಷತ್ತು ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂತಹ ಸಸ್ಯ ಪ್ರಾಣಿಗಳನ್ನು ಪ್ರೀತಿಸ್ತಕ್ಕಂತಹ ಒಂದೇ ಒಂದು ಪ್ರೀತಿಯ ಉಪನಿಷತ್ತು, ಅದೇ ಜೀವಕಾವ್ಯೋಪನಿಷತ್ತು. ಉಪನಿಷದೆನ್ನುವ ಮಿಣ ಮಿಣ ಮಿಣುಗುವ ಘನತೆಯೂ ಅನವರತ ತಪದಲ್ಲಿ ತೊಡಗಿ ಕೊಡುತಿಹ ಅರಿವಿನ ಶಶಿಕಿರಣವ ಕುಡಿದು ಚಪಲಗಳ ಕೊಡವಿ ಮನುಜನ ತಳ ಸಹಜ ನಿಜ ಗುಣಗಳನ್ನು ಜಪಿಸುತ್ತಾ ಮನುಜನ ತಳ ಸಹಜ ನಿಜ ಗುಣಗಳನ್ನು ಜಪಿಸುತ್ತ ಸತತ ಕೆಲಸದಿ ತೊಡಗಿ ಪರಹಿತ ಪಥ ಹಿಡಿವೆನು. ಉಪನಿಷತ್ತಿನಲ್ಲಿ ಯಾವುದೇ ಆರ್ಭಟ ಇಲ್ಲ, ವೈಭವ ಇಲ್ಲ. ಇದು ನಿರಂತರವಾಗಿ ಹಣತೆಯ ತರಹ ನಿಧಾನವಾಗಿ ಬೆಳಗ್ತಾ ಇರ್ತಕ್ಕಂತಹ ಒಂದು ಜ್ಯೋತಿ. ಇಂತಹ ಒಂದು ಜ್ಯೋತಿ ಕೊಡ್ತಾ ಇರ್ತಕ್ಕಂತಹ ಬೆಳಕನ್ನು ನಾವು ಹೀರ್ತಾ ಹೀರ್ತಾ ಇದು ಬೆಳದಿಂಗಳ ತರಹ ಇದೆ. ಇದನ್ನು ನಾವು, ಇದು ಜ್ಞಾನ, ಈ ಬೆಳದಿಂಗಳು ಅನ್ನತಕ್ಕಂಥದ್ದು ಒಂದು ಜ್ಞಾನ. ಇದನ್ನು ನಾವು ಹೀರ್ತಾ ಹೀರ್ತಾ ಸಂತೋಷಪಡ್ತಾ ಯಾವಾಗಲೂ ಕೂಡ ಮನುಷ್ಯನ ಮೂಲಭೂತ ಗುಣ ಯಾವುದು, ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹದ್ದು, ಅದನ್ನು ನಾವು ರೂಢಿಸ್ಕೊಳ್ತಾ ಯಾವಾಗಲೂ ಕೂಡ ನಾವು ನಮ್ಮ ಕೆಲಸ, ನಮ್ಮ ಕರ್ಮ, ನಮ್ಮ ಕಾಯಕ ಇದರಲ್ಲಿ ತೊಡಗ್ತಾ ನಾವು ಈ ಭೂಮಿಯ ಮೇಲಿನ ಋಣವ ನಮ್ಮ ಮೇಲೆ ಏನಿದೆ ಅದನ್ನು ತೀರಿಸಬೇಕು. ಇದು ಒಂದೇ. ಇದ್ರ ಜೊತೆಗೆ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪರರಿಗೆ ಹಿತ ಮಾಡಬೇಕು. ಇಷ್ಟೇ ನಮ್ಮ ಧ್ಯೇಯ. ಇದೇ ಉಪನಿಷತ್ತು. ವರ್ಣಾನಂದಕ್ಕಾಧಾರಂ ಜೀವಾವೇಗಂ ಈ ವೇದಾಂತಂ ಕರ್ಣಾನಂದಂ ರಾಗೋಲ್ಲಾಸಂ ಈ ಸೂತ್ರಂ ಜೀವೋತ್ಸಾಹಂ ಪರ್ಣಸ್ಥಾನಂ ವೈರಾಗ್ಯೋತ್ತುಂಗಂ ಭೂಮ್ಯಾಕಾಶಂಗಳಿಗೆ ಈ ಪೂರ್ಣಜ್ಞಾನಂ ದೀಕ್ಷಾಬಂಧಂ ಸದ್ಧರ್ಮೋತ್ತುಂಗಕ್ಕೇರಲ್ ಈ ವೇದಾಂತ ಶಾಸ್ತ್ರದ ಒಂದೊಂದು ಅಕ್ಷರವೂ ಕೂಡ ಆನಂದಕಾರಕವಾಗಿವೆ. ಒಂದೊಂದು ಅಕ್ಷರವನ್ನು ನಾವು ಸವಿಯಬಹುದು, ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ನೆನೆಸ್ತಾ ಸಂತೋಷ ಪಡಬಹುದು. ಇದು ಕಿವಿಗೂ ಕೂಡ ಇಂಪಾಗಿದೆ, ರಾಗಬದ್ಧವಾಗಿದೆ, ಸ್ವರಬದ್ಧವಾಗಿದೆ, ಶ್ರುತಿಬದ್ಧವಾಗಿದೆ. ಇಷ್ಟಲ್ದೇ ಇದು ಜೀವೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ಉಪನಿಷತ್ತು ಓಡೋಗು ಅಂತ ಯಾರನ್ನೂ ಹೇಳಲ್ಲ, ಇದ್ದು ಕೆಲಸ ಮಾಡು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದು ವೈರಾಗ್ಯವನ್ನು ಕೂಡ ಬೋಧಿಸುತ್ತೆ.
ವೈರಾಗ್ಯವನ್ನು ರೂಢಿಸ್ತಾ ಜೀವನೋತ್ಸಾಹವನ್ನು ಇಟ್ಕೊಳ್ಳಪ್ಪ ಅಂತ ಹೇಳುತ್ತೆ. ಇದು ಭೂಮಿ ಮತ್ತು ಆಕಾಶಗಳನ್ನು ಒಂದು ಮಾಡತಕ್ಕಂತಹ ಈ ಉಪನಿಷತ್ತು ನಮ್ಮನ್ನು ಹಂತ ಹಂತವಾಗಿ ಧರ್ಮದ ಮಾರ್ಗದತ್ತ ನಡೆಸ್ತಾ ಇದೆ.